ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ನಿಗೂಢ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತಾರು ಅನುಮಾನಗಳು ಮೂಡ್ತಾ ಇದೆ. ಆತಂಕಕ್ಕೆ ಕಾರಣ ಆಗಿದೆ ಸ್ವಾತಂತ್ರ್ಯೋತ್ಸವದ ದಿನವೇ ನಡೆದಿರುವಂತ ಈ ಸ್ಫೋಟ. ಬೆಳಗ್ಗೆ 7:30 ಸಮಯಕ್ಕೆ ನಡೆದಿರುವಂತ ಭೀಕರ ಸ್ಫೋಟ ಇದು. ನಿಗೂಢ ಸ್ಫೋಟಕ್ಕೆ ಸುತ್ತಲಿನ 10 ಮನೆಗಳು ಛಿದ್ರ ಆಗಿದೆ. ಹಲವಾರು ಕಟ್ಟಡದ ಅವಶೇಷಗಳ ಅಡಿ ಹಲವರು ಸಿಲುಕಿರುವಂತಹ ಶಂಕೆ. ನಿಗೂಢ ಸ್ಫೋಟದಲ್ಲಿ 10 ವರ್ಷದ ಮುಬಾರಕ್ ಅನ್ನುವಂತಹ ಬಾಲಕ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ಸ್ಫೋಟದಲ್ಲಿ 8 ಮಂದಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸ್ಫೋಟದ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಇದೆ. ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಭಾರಿ ಆತಂಕಕ್ಕೆ ಕಾರಣ ಆಗಿದೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಈ ಬ್ಲಾಸ್ಟ್ ಪ್ರಕರಣ. ಆದರೆ ಇದಕ್ಕೆ ಕಾರಣ ಏನು ಅನ್ನೋದು ಈ ಕ್ಷಣದವರೆಗೂ ಕೂಡ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ನಿಗೂಢ ಆಗಿದೆ. ಓರ್ವ ಬಾಲಕ ಈ ಒಂದು ಘಟನೆಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಬಾಂಬ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಆ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನೋದಕ್ಕೆ 2ನೇ ವಿಂಡೋದಲ್ಲಿರುವಂತಹ ದೃಶ್ಯವೇ ಸಾಕ್ಷಿ. ಸಂಪೂರ್ಣವಾಗಿ ಆ ಪ್ರದೇಶದ ಎಲ್ಲಾ ಮನೆಗಳು ಕೂಡ ಛಿದ್ರ ಆಗಿದೆ. ಬಹುತೇಕ ಮನೆಗಳು ಅಲ್ಲಿ ಸ್ಫೋಟದ ತೀವ್ರತೆಗೆ ಛಿದ್ರ ಆಗೋಗಿದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕದ ಒಂದಷ್ಟು ಅಂತರದಲ್ಲಿರುವಂತಹ ಮನೆಗಳಿಗೆ ಸಂಬಂಧಪಟ್ಟಂತೆ ಅದರ ಮೇಲಿನ ಶೀಟ್ಗಳು ಕೂಡ ಒಡೆದು ಹೋಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಾಗೂ ಕಿರಣ್. ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನಾನು ರಮೇಶ್ ಅವರ ಬಳಿ ಹೋಗ್ತೇನೆ. ರಮೇಶ್, ಇದೀಗ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಆಗಮಿಸಿದೆ, ಡಾಗ್ ಸ್ಕ್ವಾಡ್ ಕೂಡ ಆಗಮಿಸಿರುವಂತದ್ದು. ಸೊ ಈ ಕ್ಷಣಕ್ಕೆ ಏನಾದ್ರೂ ಗೊತ್ತಾಗ್ತಾ ಇದೆಯಾ ಏನ್ ಕಾರಣ ಅನ್ನುವಂಥದ್ದು ಸಾಕಷ್ಟು ಅಂದ್ರೆ ಪ್ರಶ್ನೆ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅಪ್ಡೇಟ್ಗಳು ಗೊತ್ತಾಗ್ತಾ ಇದೆಯಾ? ಏನೆಲ್ಲ ಸ್ಥಳದಲ್ಲಿ ಸದ್ಯಕ್ಕೆ ಆಗ್ತಾ ಇದೆ? ಮಧುಕರ್, ಅಂದರೆ ಬೆಳಿಗ್ಗೆ 8 ಗಂಟೆಗೆ ನಡೆದಂಥ ಈ ಘಟನೆಯಿಂದಾಗಿ ಅಂದರೆ ಒಂದು ದೊಡ್ಡ ಮಟ್ಟದ ಸೌಂಡ್ ಬಂದಿದೆ. ಸೌಂಡ್ ಬಂದು ಮನೆ ಕುಸಿದು ಬಿದ್ದಿರುವಂಥದ್ದು, ಅಕ್ಕಪಕ್ಕದ ಮನೆಗಳಿಗೆ ಸಾಕಷ್ಟು ಡ್ಯಾಮೇಜ್ಗಳಾಗಿದೆ. ನಾನು ಟಾಪ್ ಆ್ಯಂಗಲ್ ಆಗಿ ಏನು ಕಾರ್ಯಾಚರಣೆ ನಡೀತಿದೆ ಅಂತ ನಿಮಗೆ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀವಿ, ಅಲ್ಲೊಂದಷ್ಟು ಜನ ಏನಿದೆ ನಿಂತಿದ್ದಾರೆ, ಅಂದರೆ ಬ್ಲಾಕ್ ಏನೋ ಬಟ್ಟೆಗಳು ಹಾಕೊಂಡಂಥದ್ದು, ಅದೇ ಒಂದು ಜಾಗದಲ್ಲಿ ಸ್ಫೋಟ ಆಗಿರುವಂಥದ್ದು. ಮತ್ತು ಅಲ್ಲಿ ಗೋಡೆಗಳು ಬಿದ್ದಿದೆಯಲ್ಲ, ಆ ಗೋಡೆಗಳ ಕೆಳಗಡೆ ಏನೋ ಅಲ್ಲಿ ನಿಜವಾಗ್ಲಿ ಆ್ಯಕ್ಚುಲಿ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಅಲ್ಲಿ ಒಂದು ಸಿಲಿಂಡರ್ ಸ್ಫೋಟ ಆಗಿರಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ ಇದೆ. ಆದರೆ ಆ ಒಂದು ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಯಾವುದೇ ಪೀಸ್ಗಳಾಗಲಿ ಏನು ಕೂಡ ಸಿಕ್ಕಿಲ್ಲ. ಆದರೆ ಆ ಒಂದು ಜಾಗದಲ್ಲಿ ಏನು ಆಗಿದೆ ಅನ್ನುವಂಥದ್ದನ್ನ ಒಂದು ಪರಿಶೀಲನೆ ಮಾಡಲಿಕ್ಕೋಸ್ಕರ ಈಗ ಎಲ್ಲ ಅಧಿಕಾರಿಗಳು ಆ ಒಂದು ಗೋಡೆಯನ್ನು, ಯಾಕೆಂದರೆ ಅಲ್ಲಿ ಏಕಾಏಕಿ ತೆಗೆದ್ರೆ ಅಕ್ಕಪಕ್ಕದ ಮನೆಗಳಿಗೆ ಇನ್ನೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದೆ. ಒಂದು ಹೈಡ್ರೋಲಿಕ್ ಜಾಕ್ಗಳನ್ನು ಏನು ಬಳಸ್ತಾ ಇದ್ದಾರೆ, ಅದನ್ನು ಬಳಸುವ ಮೂಲಕ ಆ ಒಂದು ಗೋಡೆಗಳನ್ನು ತೆರವು ಮಾಡಿ ಅದು ಪಕ್ಕಕ್ಕೆ ಇಟ್ಟು ಆ ಜಾಗದಲ್ಲಿ ಏನು ನಡೆದಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಬೆಳಗಿಂದ ಕೂಡ ಸ್ಥಳದಲ್ಲಿ DCP ಸಾರಾ ಫಾತಿಮಾ ಅವರಾಗಲಿ ಮತ್ತು ಜಾಯಿಂಟ್ ಕಮಿಷನರ್ ರಮೇಶ್ ಬಾನತ್ ಅವರಿಗೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲೇ ಪ್ರತಿಯೊಂದು ಕಾರ್ಯಾಚರಣೆಯನ್ನು ಕೂಡ ಹತ್ತಿರದಿಂದ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸ್ಥಳಕ್ಕೆ ಡಾಗ್ ಸ್ಕ್ವಾಡು, ಸೋಕೋ ಟೀಮ್, ಜೊತೆಗೆ FSL ಟೀಮ್, ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್, ಹೀಗೆ ಎಲ್ಲ ಪರಿಣಿತ ತಂಡಗಳು ಕೂಡ ಸ್ಥಳಕ್ಕೆ ಬಂದು ಒಂದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಈ ಒಂದು ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು, ಆ ಪಕ್ಕದಲ್ಲಿದ್ದಂಥ ಒಂದಷ್ಟು ಶೀಟ್ಗಳಿದ್ದಂಥ ಮನೆ, ಯಾಕೆಂದರೆ ಆ ಮನೆಗಳು ಕೂಡ ಒಂದು ಮೌಲ್ಡ್ ಆದಂಥ ಮನೆಗಳು, ಮೌಲ್ಡ್ ಹಾಕಿದಂಥ ಅಂದರೆ RCC ಹಾಕಿದ್ದಂಥ ಮನೆಗಳಾಗಿದ್ದರೆ ಅಷ್ಟೊಂದು ಏನು ಡ್ಯಾಮೇಜ್ ಆಗ್ತಿರ್ಲಿಲ್ಲ. ಆದರೆ ಶೀಟ್ಗಳಿದ್ದಂಥ ಮನೆಗಳಿದೆ, ಆ ಒಂದು ಗೋಡೆಗಳು ಬಿದ್ದಂಥ ಒಂದು ಇದಕ್ಕೆ ಏನು ಮನೆಗಳಲ್ಲಿ ಶೀಟ್ಗಳು ಅಂದರೆ ತುಂಡಾಗಿ ಕೆಳಗೆ ಒಂದಷ್ಟು ಆ ಗೋಡೆಯ ಪೀಸ್ಗಳು ಕೆಳಗಡೆ ಬಿದ್ದಿರೋದ್ರಿಂದ ಆ ಮನೆಯಲ್ಲಿದ್ದಂಥವ್ರಿಗೆ ಸಾಕಷ್ಟು ಸಮಸ್ಯೆಗಳಾಗಿದೆ ಅನ್ನುವಂಥದ್ದು. ಮತ್ತು ಈ ಮನೆಯಲ್ಲಿದ್ದಂಥ ಒಂದು ಮಗು, ಅಂದರೆ 10 ವರ್ಷದ ಮುಬಾರಕ್ ಅನ್ನುವಂಥ ಒಬ್ಬ ಬಾಲಕ ಒಬ್ಬ ಸಾವನ್ನಪ್ಪಿರುವಂಥದ್ದು, ಇನ್ನೂ ಹಲವರು ಮಹಿಳೆ ಒಬ್ಬರಿಗೆ ತೀರಾ ಸೀರಿಯಸ್ ಆಗಿರುವಂಥದ್ದು, ಇನ್ನು 8 ಜನರು ಕೂಡ ತೀವ್ರ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಅಂದರೆ ಈ ಘಟನೆಗೆ ನಿಜಕ್ಕೂ ಈ ಕ್ಷಣಕ್ಕೂ ಏನಾಗಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ಖುದ್ದಾಗಿ CM ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾರೆ. ಅದಾದ ನಂತರ IST ವಿಭಾಗದ ಮುಖ್ಯಸ್ಥರಾಗಿರುವಂಥ DGP ಪ್ರಣವ್ ಮೋಹಂತಿ ಅವರು ಕೂಡ ಬರ್ತಾರೆ. ಯಾಕೆಂದರೆ IST ಅಧಿಕಾರಿಗಳು ಬರ್ತಾರೆ ಅಂದರೆ ಇಲ್ಲೊಂದು ಕಡೆ ಬೇರೆ ರೀತಿಯಾದಂಥ ಇಲ್ಲೇನಾದರೂ
ಏನಾದರೂ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂಥ ಪ್ರಯತ್ನಗಳಾಗಿತ್ತಾ, ಅಥವಾ ಅದ ರೀತಿಯಾದ ಸ್ಫೋಟಕಗಳೇನಾದರೂ ಇಲ್ಲಿ ಸ್ಫೋಟಗೊಂಡಿದ್ದಾವ, ಒಂದು ವೇಳೆ ಸ್ಫೋಟಕಗಳನ್ನು ಯೂಸ್ ಮಾಡಲಾಗಿದ್ರೆ ಅವು ಎಲ್ಲಿಂದ ಬಂದು, ಯಾರು ತಂದರು, ಅದನ್ನ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾದಂಥ ಅನಿವಾರ್ಯತೆಗಳು ಎದುರಾಗುತ್ತೆ. ಸೊ ಹಾಗಾಗಿ ಈ ಒಂದು ಘಟನೆಯನ್ನ ಅಧಿಕಾರಿಗಳು ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಇರುವಂತಹ ವಸ್ತುಗಳನ್ನ ಒಂದೊಂದಾಗಿ ಆ ಗೋಡೆಗಳನ್ನು ತೆರವು ಮಾಡುವ ಮೂಲಕ ಅಲ್ಲಿ ಏನು ನಡೆದಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನ ಒಂದಷ್ಟು ಅಗ್ನಿಶಾಮಕ ಸಿಬ್ಬಂದಿಗಳಿದ್ದಾರೆ, SDRF ಸಿಬ್ಬಂದಿಗಳಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ಕೂಡ ಅದನ್ನ ತೆರವು ಮಾಡುವ ಮೂಲಕ ಅಲ್ಲಿ ಏನು ಆಗಿದೆ ಅನ್ನುವಂಥದ್ದನ್ನ, ಮತ್ತೆ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು ಹೇಳುವಂತಂದ್ರೆ ಯಾವ ಜಾಗದಲ್ಲಿ ಘಟನೆ ನಡೆದಿದೆ ಅಂದ್ರೆ ಸ್ಫೋಟ ಆಗಿದೆ, ಆ ಸ್ಫೋಟದಲ್ಲಿ ಗೋಡೆಗಳು ಅಥವಾ ಬೇರೆ ಬೇರೆ ವಸ್ತುಗಳು ಮೇಲೆ ಬಿದ್ದಿರೋದ್ರಿಂದ ಅದನ್ನು ತೆರವು ಮಾಡಿ ಆ ಸ್ಥಳಕ್ಕೆ ನಾವು ಹೋಗಿ ಆ ಸ್ಥಳದಲ್ಲಿ ಏನು ಸಿಗುತ್ತೆ ಅಂತ ನೋಡೋದ್ರ ಮೂಲಕ ಘಟನೆಗೆ ಕಾರಣ ಏನು ಅಂತ ತಿಳ್ಕೊಳ್ಳುವಂತಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಹಾಗಾಗಿ ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಲಿಕ್ಕೆ ಅಲ್ಲಿರುವಂಥ ವಸ್ತುಗಳಂದ್ರೆ ಗೋಡೆಯ ಅಂದ್ರೆ ಏನು ಪಳವಳಿಕೆಗಳಿದೆ ಅದನ್ನ ತೆರವು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಮತಗಾರ ನೋಡ್ತಾ ಹೋದ್ರೆ ಇಲ್ಲೆಲ್ಲ ಒಂದು ಕಡೆ ಒಂದು ಬೇರೆ ರೀತಿಯಾದಂಥ ಅನುಮಾನಗಳು ವ್ಯಕ್ತ ಆಗ್ತಿದೆ. ಯಾಕಂದ್ರೆ ನಾವು ಸ್ಥಳೀಯರನ್ನ ಬೆಳಿಗ್ಗೆಯಿಂದಾನು ಮಾತಾಡಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಸಂದರ್ಭದಲ್ಲಿ ಅಂದ್ರೆ ಒಂದು ಸಿಲಿಂಡರ್ ಸ್ಫೋಟ ಆಗಿದೆ, ಅದರಲ್ಲಿ ಬೆಂಕಿ ಕಾಣಿಸ್ಕೊಳ್ಬೇಕು ಅಥವಾ ಒಂದು ವಾಸನೆ ಬರಬೇಕು ಅಥವಾ ಆ ರೀತಿಯಾದಂಥ ಒಂದು ಸೌಂಡ್, ಸಿಲಿಂಡರ್ ಸ್ಫೋಟದ ಸೌಂಡೇ ಬೇರೆ ರೀತಿ ಇರ್ತದೆ. ಅದರಲ್ಲಿ ಒಂದು ಸರಿ ಟಪ್ ಅನ್ನುವಂಥ ಜೋರಾದ ಸೌಂಡು ಕೇಳ್ತು, ಅದಾದ ನಂತರ ಗೋಡೆ ಕುಸಿದು ಬೀಳುತ್ತೆ, ಅಕ್ಕಪಕ್ಕದ ಮನೆಗಳ ಮೇಲೆ ಬೀಳುತ್ತೆ. ಸೊ ಇದನ್ನು ನೋಡ್ತಾ ಹೋದ್ರೆ ಇದು ಸಿಲಿಂಡರ್ ಸ್ಫೋಟ ಅಲ್ಲ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಆದರೆ ಪೊಲೀಸರು ಮಾತ್ರ ಇದು ಸಿಲಿಂಡರ್ ಸ್ಫೋಟ ಇರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅನುಮಾನ ಇರುವಂಥದ್ದು. ಹಾಗಾಗಿ ಎಲ್ಲ ಆ್ಯಂಗಲ್ಗಳಲ್ಲಿಯೂ ಕೂಡ ಒಂದು ತನಿಖೆ ನಡೀತಾ ಇದೆ. ಪೊಲೀಸರು ಕೂಡ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಕ್ಷಣಕ್ಕೂ ಕೂಡ ನಮಗೆ ಇದು ಸಿಲಿಂಡರ್ ಸ್ಫೋಟ ಅಂತ ಅನಿಸ್ತಾ ಇದೆ. ಆದರೂ ಕೂಡ ನಾವು ಎಲ್ಲ ರೀತಿಯಾದ ಪರಿಶೀಲನೆಯನ್ನು ಮಾಡ್ತಾ ಇದ್ವಿ. ಸ್ಥಳದಲ್ಲಿ ಎಲ್ಲವನ್ನೂ ಕೂಡ ಅಲ್ಲಿ ಸಿಗುವಂಥ ಎಲ್ಲ ವಸ್ತುಗಳನ್ನು ಕೂಡ ನಾವು ಗಂಭೀರವಾಗಿದ್ದೆ ಅಂದರೆ ಪರಿಶೀಲನೆ ಮಾಡ್ತಾ ಇದ್ವಿ ಅನ್ನುವಂಥದ್ದು. ಹಾಗಾಗಿ ಸೋಕೋ ಟೀಮು ಮತ್ತು FSL ಟೀಮ್ ಬಂದಿರೋದ್ರಿಂದ ಒಂದು ವೇಳೆ ಏನಾದರೂ ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಅಥವಾ ಸ್ಫೋಟಕಗಳನ್ನು ಬಳಸಿದ್ದೆ, ಅದರಲ್ಲಿ ಕೆಲವು ಕೆಮಿಕಲ್ಗಳನ್ನ ಬಳಕೆ ಮಾಡಿ ಸ್ಫೋಟಗಳನ್ನು ಬಳಸಿದೆ ಮಾಡಿದ್ರೆ ಅಲ್ಲಿ ಸಿಗುವಂಥ ಒಂದಷ್ಟು ವಸ್ತುಗಳನ್ನು, ಅಲ್ಲಿರುವ ಸಾಕ್ಷಿಗಳನ್ನ ಕಲೆ ಹಾಕಿ ಏನಾದರೂ ಬೇರೆ ರೀತಿಯಾದಂಥ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳನ್ನು ಮಾಡಿದಾರ ಅನ್ನುವಂಥದ್ದನ್ನ ನಾವು ನೋಡಬೇಕಾಗಿರುವಂಥದ್ದು. ಯಾಕೆಂದರೆ ಇದು ಒಂದು ಕುಟುಂಬ ವಾಸವಾಗಿದ್ದಂಥ ಮನೆಯಲ್ಲಿ ನಡೆದಿರೋದ್ರಿಂದ ಅಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಈಗ ಈ ಮನೆ ಏನು ನಾವು ನೋಡ್ತಾ ಇದ್ವಿ ವಿಜುವಲ್ಸ್ ಅಲ್ಲಿ, ಅಲ್ಲಿರುವಂತಹ ಗೋಡೆಗಳನ್ನು ಮತ್ತು ಅಲ್ಲಿರುವಂಥ ವಸ್ತುಗಳನ್ನು ತೆರವು ಮಾಡಿದ ನಂತರವಷ್ಟೇ ಅಲ್ಲಿ ಏನು ನಡೆದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನೋದನ್ನ ಪೊಲೀಸರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಆ ತೆರವು ಕಾರ್ಯ ನಡೀತಾ ಇದೆ. ಸೊ ಹಾಗಾಗಿ ಇದು ಒಂದು ಸಿಲಿಂಡರ್ ಸ್ಫೋಟವ ಅಥವಾ ಬೇರೆ ಏನಾದರೂ ವಿಧ್ವಂಸಕ ಕೃತ್ಯಗಳಿಗೆ ಅಥವಾ ಏನಾದರೂ ಎಕ್ಸ್ಪ್ಲೋಸಿವ್ಗಳು ಬ್ಲಾಸ್ಟ್ ಆಗಿರುವಂಥ ಸಾಧ್ಯತೆಗಳಿದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಾಚರಣೆ ಏನಿದೆ ಅದನ್ನ CM ಸಿದ್ದರಾಮಯ್ಯ ಅವರು ಬಂದು ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಮುಂದೆ ನಿಂತು ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯನ್ನು ಮತ್ತೆ ಇದಕ್ಕೆ ಇವತ್ತೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಬೇಕು. ಯಾಕೆಂದ್ರೆ ಒಂದು ವೇಳೆ ಏನಾದರೂ ಬೇರೆ ಸ್ಫೋಟಕಗಳನ್ನು ಅಲ್ಲಿ ಬಳಕೆ ಮಾಡಿಕೊಳ್ಳಿರುವಂಥದ್ದಾಗಲಿ ಅಥವಾ ಬೇರೆ ಏನಾದರೂ ಇದರಿಂದ ಉದ್ದೇಶಗಳಿದೆ ಅದರಲ್ಲಿ ಅಂಥದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಕೂಡ ಅತ್ಯಂತ ತ್ವರಿತವಾಗಿ ಆಗಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಆ ಸ್ಥಳವನ್ನು ತೆರವು ಮಾಡುವ ಮೂಲಕ ಅಲ್ಲಿ ಏನು ನಡೆದಿದೆ, ಆಕ್ಚುಲಿ ಏನು ನಡೆದಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಿದ್ದಾರೆ, ಆದರೆ ಆ ರೀತಿಯಾದಂಥ ಕುರುಹುಗಳು ಇಲ್ಲಿ ಕಡಿಮೆ ಅಂತಾನೆ ಹೇಳ್ಬೋದು. ಮಧುಕರ್, ಥ್ಯಾಂಕ್ ಯು ರಮೇಶ್. ಇದೀಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.